ಡ್ರೀಮ್ ಡೀಲ್ ಗ್ರೂಪ್ ಸದ್ಯ ರಾಜ್ಯ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಹೆಮ್ಮರವಾಗಿ ಬೆಳೆದಿರುವ ಒಂದು ಮಾರುಕಟ್ಟೆಯ ಸಂಸ್ಥೆ ಅಂದ್ರೆ ಕಾಮರ್ಸ್ ಪ್ಲಾಟ್ಫಾರ್ಮ್. ಇದರ ಹೆಸರೇ ಹೇಳುವಂತೆ ಯಾರಾದರೂ ಸರಿ, ಆತ ಬಡವನಾಗಿರಬಹುದು, ಕೂಲಿ ಕಾರ್ಮಿಕನಾಗಿರಬಹುದು, ಒಬ್ಬ ಮಹಿಳೆ ಆಗಿರಬಹುದು ಅಥವಾ ರೈತನೇ ಆಗಿರಬಹುದು, ತನ್ನ ಕನಸನ್ನ ನನಸು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವ ಅನೇಕ ಜನರ ಕನಸು ನನಸು ಮಾಡಿರುವ ಸಂಸ್ಥೆ. ಭಾರತದಾದ್ಯಂತ 27 ಶಾಖೆಗಳು, ರಾಜ್ಯದ 22 ಜಿಲ್ಲೆಗಳಲ್ಲಿ ನಂಬಿಕೆ, ವಿಶ್ವಾಸಾರ್ಹ ಮೂಲಕ 1.5 ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನ ಹೊಂದಿರುವ ಡ್ರೀಮ್ ಡೀಲ್ ಗ್ರೂಪ್ ಇದೀಗ ವನಸಿರಿ ನಾಡಿಗೂ ಕಾಲಿಟ್ಟಿದ್ದು ಶೀಘ್ರದಲ್ಲೇ ಶುಭ ಸುದ್ದಿ ಹೊರಬೀಳಲಿದೆ. ಅದೆಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ. ಅಷ್ಟಕ್ಕೂ ಏನಿದು ಡ್ರೀಮ್ ಡೀಲ್ ಗ್ರೂಪ್, ಏನಿದು ಕನಸು ನನಸು, ಇದರಿಂದ ನಮ್ಮ HD ಕೋಟೆ ತಾಲೂಕಿಗೆ ಏನು ಉಪಯೋಗ? ಈ ಎಲ್ಲದರ ಬಗ್ಗೆ ನಾವಲ್ಲ, ಖುದ್ದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಸೊಹೇಲ್ ಅವರೇ ಇಂಡಿಯಾ ಫಸ್ಟ್ ಟಿವಿ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳೋದಕ್ಕೂ ಮುನ್ನ ಇವತ್ತು HD ಕೋಟೆ ಪಟ್ಟಣದ ಕನಕ ಭವನದಲ್ಲಿ ನಡೆದ ಡ್ರೀಮ್ ಡೀಲ್ ಗ್ರೂಪ್ ಗ್ರ್ಯಾಂಡ್ ಲಾಂಚಿಂಗ್ ಕಾರ್ಯಕ್ರಮ ಹೇಗಿತ್ತು, ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು, ಹಾಸ್ಯ ನಟ ಸಾಧು ಕೋಕಿಲ, ಕರ್ನಾಟಕ ಕ್ರಶ್ ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ ಪೈ, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ ಗೌಡ ಏನ್ ಹೇಳಿದ್ರು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ಕಾರ್ಯಕ್ರಮ ಹೇಗಿತ್ತು ನೋಡೋಣ ಬನ್ನಿ. ವೀಕ್ಷಕರೇ, HD ಕೋಟೆ ಪಟ್ಟಣದ ಕನಕ ಭವನದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಗ್ರ್ಯಾಂಡ್ ಲಾಂಚಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡ್ರೀಮ್ ಡೀಲ್ ಗ್ರೂಪ್ MD ಮೊಹಮ್ಮದ್ ಸೊಹೇಲ್, ಹಾಸ್ಯ ನಟ ಸಾಧು ಕೋಕಿಲ, ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ ಗೌಡ, ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ ಪೈ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು.